ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಕೂಡ ನಮಗೆ ಚೆಕ್ ಸಮ್ ತರನೇ ಎರರ್ ಡಿಟೆಕ್ಷನ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಎರರ್ ಡಿಟೆಕ್ಷನ್ ಅಂತ ಅಂದ್ರೆ ಸಿಂಪಲ್. ಸೊ ಒಂದು ಸೆಂಡರ್ ಸೈಡ್ ಇರುತ್ತೆ, ಇನ್ನೊಂದು ರಿಸೀವರ್ ಸೈಡ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯು ಆರ್ ದ ಸೆಂಡರ್ ಆಫ್ ದಿ ಮೆಸೇಜ್. ಯಾವುದೋ ಒಂದು ಮೆಸೇಜ್ ಅನ್ನ ಕಳಿಸಿದೀರಾ ನಿಮ್ಮ ಫ್ರೆಂಡ್ಗೆ. ಸೊ ಅದು ಅವ್ರ ಹತ್ರ ಹೋಗ್ಬಿಟ್ಟು ಕರೆಕ್ಟ್ ಆಗಿ ರಿಸೀವ್ ಆಗ್ಬೇಕು. ಅಂದ್ರೆ ನೀವು ಕಳಿಸಿರುವಂತ ಮೆಸೇಜೇ ಅವರಿಗೆ ಕರೆಕ್ಟ್ ಆಗಿ ರಿಸೀವ್ ಆಗ್ಬೇಕಲ್ವಾ. ಸೊ ಅಲ್ಲಿ ಏನಾದ್ರೂ ಎರರ್ ಬರ್ತಿದ್ಯಾ ಇಲ್ವಾ, ಎರರ್ ಇಲ್ದಲೆ ಕರೆಕ್ಟ್ ಆಗಿ ರಿಸೀವ್ ಆಗಿದೆಯಾ ಮೆಸೇಜು ಸೆಂಡರ್ ಕಳಿಸಿರುವಂತದ್ದು, ಅದನ್ನ ಡಿಟೆಕ್ಟ್ ಮಾಡೋದು ಯಾವುದು ಎರರ್ ಡಿಟೆಕ್ಷನ್ ಟೆಕ್ನಿಕ್. ಸೊ ಇದನ್ನ ನಾವು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅಲ್ಲಾದ್ರೂ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಎರರ್ ಅನ್ನ ಡಿಟೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಚೆಕ್ ಸಮ್ ಅನ್ನಾದ್ರೂ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಆ ಪ್ರಾಬ್ಲಮ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಚೆಕ್ ಸಮ್ ಅನ್ನ. ಸೊ ಆ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಸೊ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಈಸಿ ಪ್ರೋಸೆಸ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನಮಗೆ ಫ್ರೇಮ್ ಮತ್ತೆ ಜನರೇಟರ್ ಅಂತ ಕೊಡ್ತಾರೆ. ಒಂದೊಂದ್ಸಲಿ ನಿಮಗೆ ಕನ್ಫ್ಯೂಷನ್ ಅನ್ನ ಮಾಡೋದಕ್ಕೋಸ್ಕರ ಇದನ್ನ ಡಿವೈಸರ್ ಅಂತ ಕೂಡ ಕರಿಬಹುದು, ಸರಿನಾ. ಸೊ ಡಿವೈಸರ್ ಅಂತನಾದ್ರೂ ಕೊಡ್ಲಿ, ಜನರೇಟರ್ ಅಂತನಾದ್ರೂ ಕೊಡ್ಲಿ, ಎರಡೂ ಕೂಡ ಸೇಮ್. ಫ್ರೇಮ್ ಅಂತ ಕೊಟ್ಟಿರ್ತಾರೆ. ಸೊ ಈಗ ನೋಡಿ, ಇಲ್ಲಿ ಈ ಜನರೇಟರ್ ಅಥವಾ ಡಿವೈಸರ್ ಅನ್ನ ಅವರು ಇನ್ನೊಂದು ಫಾರ್ಮೆಟ್ ಅಲ್ಲಿ ಕೊಡ್ಬೋದು. ಅಂದ್ರೆ ಪಾಲಿನಾಮಿಯಲ್ ಫಾರ್ಮೆಟ್. ಪಾಲಿನಾಮಿಯಲ್ ಅಂತ ಬರ್ದಿರಲ್ಲ, ಬಟ್ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಕೊಡ್ಬೋದು. ಯಾವ ರೀತಿ? x⁴ ಪ್ಲಸ್ ಎಕ್ಸ್ ಪ್ಲಸ್ 1 ಈ ತರ ಕೊಟ್ರು ಅಂತ ಅನ್ಕೊಳ್ಳಿ. ಅವಾಗ ನಿಮಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಫ್ರೇಮ್ ಎಲ್ಲ 0s and 1s ಅಲ್ಲಿ ಇದೆ, ಬಟ್ ಇಲ್ಲಿ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಸಾಲ್ವ್ ಮಾಡೋದು? ಸಿಂಪಲ್. ಈ ಪಾಲಿನಾಮಿಯಲ್ ಫಾರ್ಮೆಟ್ ಅನ್ನ 0s and 1s ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ರಿ. ಏನಾದ್ರೂ ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಓಕೆ, 0s and 1s ಅಲ್ಲಿ ಇದೆ ಅಂತಂದ್ರೆ ಜಸ್ಟ್ ಗೋ ಆನ್ ವಿತ್ ಡಿವೈಡಿಂಗ್. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಪಾಲಿನಾಮಿಯಲ್ ಕೊಟ್ಟಾಗ ನಾವು ಫಸ್ಟ್ 0s and 1s ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ನೋಡಿ, ಇಲ್ಲಿ ಸಿಂಪಲ್. ಫಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ಪವರ್ ಇರುವಂತದ್ದು ಯಾವುದು? x⁴. ಮ್ಯಾಕ್ಸಿಮಮ್ ಪವರ್ ಅಂದ್ರೆ ಹೈಯೆಸ್ಟ್ ಪವರ್ ಇರೋದು x⁴. ಸೊ ಗೋ ಆನ್ ಡಿಕ್ರೀಸಿಂಗ್ x⁴, x⁴2, x⁴1, x⁴0. ಗೊತ್ತಾಯ್ತಾ? ಮ್ಯಾಕ್ಸಿಮಮ್ ಪವರ್ ಅನ್ನ ಬರ್ಕೋಬೇಕು. ಅಪ್ ಟು x⁴0 ನಾವು ಡಿಕ್ರೀಸ್ ಮಾಡ್ತಾ ಬರ್ತೀವಿ. x⁴ ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇದೆ, ಸೊ 1 ಅಂತ ಬರೀರಿ. x⁴3 ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇಲ್ಲ, ಸೊ 0. x⁴2 ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇಲ್ಲ, ಸೊ 0. x⁴1 ಇದೆಯಾ? ನೋಡಿ, ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಅಂತ ಅರ್ಥ. ಸೊ x⁴1 ಇದೆ. ನೆಕ್ಸ್ಟ್ x⁴0 ಇದೆಯಾ? ಇದೆ. ಯಾಕಂತಂದ್ರೆ ಯಾವುದೇ ಒಂದು ನಂಬರ್ಗೆ ಪವರ್ 0 ಆಗಿದೆ, ಅದ್ರ ವ್ಯಾಲ್ಯೂ 1ಗೆ ಈಕ್ವಲ್ ಆಗಿರುತ್ತೆ. 1000 ಪವರ್ 0 is 1, 20 ಪವರ್ 0 is 1, 100 ಪವರ್ 0 is 1, ಆ ತರ. ಸೊ ಇವಾಗ ಏನಾಯ್ತು? x⁴0 is equal to 1. ಸೊ 1 ಇದೆಯಾ ನಮ್ಮ ಪಾಲಿನಾಮಿಯಲ್ ಅಲ್ಲಿ? ಇಲ್ಲಿದೆ ನೋಡಿ, ಎಸ್. ಸೊ ಈಗ ಏನ್ ಮಾಡಿದ್ವಿ? ನಮಗೆ ಕೊಟ್ಟಿದ್ದಂತ ಪಾಲಿನಾಮಿಯಲ್ ಅನ್ನ ನಾವು 0s and 1s ಗೆ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಇಷ್ಟೇ, ಸಿಂಪಲ್, ಸರಿನಾ? ಈ ತರ ನಾವು 0s and 1s ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಪ್ರೊಸೀಡ್ ವಿತ್ ದ ಪ್ರಾಬ್ಲಮ್. ಫಸ್ಟ್ ಸೆಂಡರ್ ಸೈಡ್ ಅಲ್ಲಿ ಏನೇನ್ ಪ್ರೊಸೀಜರ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಫ್ರೇಮ್ ಅನ್ನ ಬರ್ಕೊಂತ ಹೋಗಿ 1 0 1 0 1 1 0 1. ನೆಕ್ಸ್ಟ್ ಜನರೇಟರ್ ಅಥವಾ ಡಿವೈಸರ್ ಏನು? 1 0 0 1 1. ಸೊ ನೀಟಾಗಿ ಕರೆಕ್ಟ್ ಆಗಿ ಬರ್ಕೋಬೇಕು. ಯಾಕಂದ್ರೆ ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೂ 0 ಈ ಕಡೆ ಬಂದು 1 ಆ ಕಡೆ ಬಂದ್ರೂ ಕೂಡ ಪ್ರಾಬ್ಲಮ್ ರಾಂಗ್ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಈ ಜನರೇಟರ್ ಅಥವಾ ಡಿವೈಸರ್ ಅಲ್ಲಿ ಎಷ್ಟು ಬಿಟ್ಸ್ ಗಳಿದಾವೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟು ಬಿಟ್ಸ್ ಇದಾವೆ? 1 2 3 4 5 ಬಿಟ್ ಗಳಿದಾವೆ. ಸೊ 5 ಅಲ್ವಾ? n ವ್ಯಾಲ್ಯೂ ಇಸ್ ಈಕ್ವಲ್ ಟು 5. ಸೊ ನಾವೇನ್ ಮಾಡ್ಬೇಕು ಅಂದ್ರೆ n-1 ಅಂತ ಅಂದ್ರೆ 5 - 1 ವಿಚ್ ಈಸ್ ಈಕ್ವಲ್ ಟು ಎಷ್ಟು? 4. ಸೊ 4 ನಂಬರ್ ಆಫ್ ಜೀರೋಸ್ ಅನ್ನ ಫ್ರೇಮ್ಗೆ ಆಡ್ ಮಾಡಬೇಕು. ಎಲ್ಲಿ? ಸೆಂಡರ್ ಸೈಡ್ ಅಲ್ಲಿ. ಗೊತ್ತಾಯ್ತಾ ಯಾವ ರೀತಿ ಅಂತ ಪ್ರಾಬ್ಲಮ್? ಸಿಂಪಲ್. ಫ್ರೇಮ್ ಕೊಟ್ಟಿರ್ತಾರೆ, ಜನರೇಟರ್ ಕೊಟ್ಟಿರ್ತಾರೆ. ಜನರೇಟರ್ ಅಲ್ಲಿ ಎಷ್ಟು ಬಿಟ್ಸ್ ಗಳಿರುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ n ನಂಬರ್ ಆಫ್ ಬಿಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ 5 ಇರುವಂತದ್ದು. ಸೊ n-1 ಅಂತಂದ್ರೆ 5 - 1 ವಿಲ್ ಬಿ ಈಕ್ವಲ್ ಟು 4. ಸೊ 4 ನಂಬರ್ ಆಫ್ ಜೀರೋಸ್ ಅನ್ನ ನಾವಿಲ್ಲಿ ಲಾಸ್ಟ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ ಫ್ರೇಮ್ಗೆ ಇನ್ ಸೆಂಡರ್ ಸೈಡ್. ಸೊ ಜೀರೋಸ್ ಅನ್ನ ಆಡ್ ಮಾಡಾದ್ಮೇಲೆ ಸೇಮ್ ಡಿವಿಷನ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಡಿವಿಷನ್ ಮಾಡೋದಕ್ಕೆ ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಏನಾದ್ರೂ ಕೂಡ ಎರಡು ಇನ್ಪುಟ್ಗಳು ಸೇಮ್ ಇದಾವೆ ಅಂತಂದ್ರೆ 0 ಅಂತ ಬರೀರಿ ಔಟ್ಪುಟ್ ಆಗಿ. ಏನಾದ್ರೂ ಎರಡು ಇನ್ಪುಟ್ಗಳು ಡಿಫ್ರೆಂಟ್ ಇದಾವೆ ಅಂತ ಅನ್ಕೊಳ್ಳಿ, ಅವಾಗ ಔಟ್ಪುಟ್ ಏನಂತ ಬರಿಬೇಕು? 1 ಅಂತ ಬರಿಬೇಕು. ಗೊತ್ತಾಯ್ತಾ? ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ಸೊ ಇಲ್ಲಿ ಬರಿತಾ ಹೋಗೋಣ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಡಿವೈಸರ್ ಏನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 1 0 0 1 1. ಸರಿನಾ? ಒಂದ್ರ ಕೆಳಗಡೆ 1 ಬರ್ಕೋಬೇಕು. ಸೊ ನೆಕ್ಸ್ಟ್ ಡಿವೈಡ್ ಮಾಡೋದು ಯಾವ ರೀತಿ? ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇವೆರಡು ಕೂಡ ಸೇಮ್ ಇದಾವೆ. ಅಂದ್ರೆ ಮೇಲೆ ಮತ್ತೆ ಕೆಳಗಡೆ ಇವೆರಡು ಕೂಡ ವ್ಯಾಲ್ಯೂ ಸೇಮ್ ಇರಬೇಕು. ಐದರ್ 1 ಇರಲಿ, ಐದರ್ 0 ಇರಲಿ, ಎನಿಥಿಂಗ್, ಬಟ್ ಸೇಮ್ ಇದ್ರೆ 0 ಅಂತ ಬರೋದ್ರಾಯ್ತು. ನೋಡಿ 1 ಮತ್ತೆ 1 ಇವೆರಡು ಕೂಡ ಸೇಮಾ? ಸೊ ಸೇಮ್ ಇದ್ರೆ 0. ನೋಡಿ ಇಲ್ಲಿ 0 ಮತ್ತೆ 1 ಇವೆರಡು ಕೂಡ ಡಿಫ್ರೆಂಟ್ ಇದಾವ? 0 ಮತ್ತೆ 1 ಡಿಫ್ರೆಂಟ್. ಸೊ ಡಿಫ್ರೆಂಟ್ ಇದ್ರೆ 1 ಅಂತ ಬರೀರಿ.
1 ಮತ್ತೆ 0 ಡಿಫ್ರೆಂಟ್ ಇದಾವ, ಸೊ ಡಿಫ್ರೆಂಟ್ ಇದ್ರೆ 1. 0 ಮತ್ತೆ 0 ಸೇಮ್ ಇದಾವ, ಸೊ ಸೇಮ್ ಇದ್ರೆ 0. 1 ಮತ್ತೆ 1 ಸೇಮ್ ಇದಾವ, ಸೊ ಸೇಮ್ ಇದ್ರೆ 0. ಸೊ ಎರಡು ಇನ್ಪುಟ್ಗಳು ಸೇಮ್ ಇದ್ರೆ ಸಾಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು 1 ಇಂದನೇ. ನೆಕ್ಸ್ಟ್ ಸ್ಟೆಪ್ ನಮಗೆ 1 ಇಂದನೇ ಶುರು ಆಗ್ಬೇಕು. ಸೊ ಅದಕ್ಕೋಸ್ಕರ ಅದ್ರ ಹಿಂದೆ ಇರುವಂತ ಎಲ್ಲಾ ಝೀರೋಸನ್ನು ಕೂಡ ತೆಗೆದಾಕ್ತೀನಿ. ಅಂತ ಅಂದ್ರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ 800 ಇದೆ ಅಂತ ಅನ್ಕೊಳ್ಳಿ. ಸೊ ಇದನ್ನ 800 ಅಂತ ಓದ್ತೀರಾ. ಈಗ ಎಷ್ಟಾಯ್ತು? ಈಗಲೂ ಕೂಡ ನಮ್ಗೆ 800 ಆಗಿದೆ. ಈಗ ಎಷ್ಟಾಯ್ತು? ಈಗಲೂ ಕೂಡ 800 ಅಂದ್ರೆ ಸೊ ನಾನ್ ಝೀರೋ ಡಿಜಿಟಿನ ಹಿಂದ್ಗಡೆ ಇರುವಂತ ಎಲ್ಲಾ ಝೀರೋಸ್ ಕೂಡ ವೇಸ್ಟ್, ಅವು ಲೆಕ್ಕಕ್ಕೆ ಬರಲ್ಲ ಅಂತ ಅರ್ಥ, ಅಷ್ಟೇ ಸಿಂಪಲ್. ಸೊ ಅದೇ ಒಂದು ಟೆಕ್ನಿಕ್ ಅನ್ನ ಇಲ್ಲಿ ಯೂಸ್ ಮಾಡಿದೀವಿ. ಸೊ 1 ಇಂದನೇ ನೆಕ್ಸ್ಟ್ ಪ್ರೋಸೆಸ್ ಶುರು ಆಗ್ಬೇಕು. ಅದ್ರ ಹಿಂದೆ ಇರುವಂತಹ 2 ಝೀರೋಸ್ ಅನ್ನ ತೆಗೆದಾಕ್ದೆ. ಆದ್ರೆ ಇಲ್ಲಿ ನನಗೆ ಡಿವೈಸರ್ ಇರೋದು 5 ಬಿಟ್ಸ್ದು. 5 ಬಿಟ್ಸ್ ಇಲ್ಲ ಅಂತಂದ್ರೆ ನಾನು ಡಿವೈಡ್ ಮಾಡಕ್ ಆಗದೇ ಇಲ್ಲ. ಸೊ ಅದಕ್ಕೋಸ್ಕರ 2 ಝೀರೋಸ್ ನಾನು ತೆಗೆದಾಕಿರೋದ್ರಿಂದ 2 ಬಿಟ್ಸ್ ಗಳನ್ನ ನಾನು ಕೆಳಗಡೆ ತರಬೇಕು. ಗೊತ್ತಾಯ್ತಾ? ಎರಡು ಝೀರೋಸ್ ಅನ್ನ ನಾನು ತೆಗೆದಾಕಿರೋದ್ರಿಂದ 2 ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೊಳ್ಳಿ. ಸೊ ಸೇಮ್ ಪ್ರೊಸೀಜರ್ 1 0 0 1 1. ನೋಡಿ 0 ಮತ್ತೆ 1 ಎರಡು ಕೂಡ ಡಿಫ್ರೆಂಟ್ ಇದಾವೆ, ಡಿಫ್ರೆಂಟ್ ಇದ್ರೆ 1. 1 ಮತ್ತೆ 1 ಎರಡು ಕೂಡ ಸೇಮ್ ಇದಾವೆ, ಸೊ ಸೇಮ್ ಇದ್ರೆ 0. 0 ಮತ್ತೆ 0 ಸೇಮ್ ಇದಾವೆ, ಸೊ 0. 1 ಮತ್ತೆ 0 ಡಿಫ್ರೆಂಟ್ ಇದಾವೆ, ಸೊ ಡಿಫ್ರೆಂಟ್ ಇದ್ರೆ 1. 1 ಮತ್ತೆ 1 ಎರಡು ಕೂಡ ಸೇಮ್ ಇದಾವೆ, ಸೊ ಸೇಮ್ ಇದ್ರೆ 0. ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ನೆಕ್ಸ್ಟ್ ಸ್ಟೆಪ್ ನಮಗೆ 1 ಇಂದನೇ ಶುರು ಆಗಬೇಕು. ಸೊ ಅದಕ್ಕೋಸ್ಕರ ಅದ್ರ ಹಿಂದೆ ಇರುವಂತ ಎಲ್ಲಾ ಝೀರೋಸ್ ಅನ್ನು ಕೂಡ ಕ್ಯಾನ್ಸಲ್ ಔಟ್ ಮಾಡೋದು. 1 0 ಕ್ಯಾನ್ಸಲ್ ಔಟ್ ಆಗಿರೋದ್ರಿಂದ 1 ಬಿಟ್ ಅನ್ನ ನಾನು ಕೆಳಗಡೆ ಇಳಿಸ್ಕೋಬೇಕು. ಸೊ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ 1 0 0 1 1. ಸೊ ಈಗ ಏನಾಗುತ್ತೆ ನೋಡಿ, ಇಲ್ಲಿ 1 ಮತ್ತೆ 1 ಎರಡು ಕೂಡ ಸೇಮ್ ಇದಾವೆ, ಸೊ 0. 1 ಮತ್ತೆ 1 ಸೇಮ್ ಇದಾವೆ, 0 ಸೇಮ್ ಇದೆ, 0 ಸೇಮ್ ಇದೆ, 0 ಸೇಮ್ ಇದೆ, 0. ಸೊ ಈಗ ಎಲ್ಲವೂ ಕೂಡ 0 ಆಗಿರೋದ್ರಿಂದ ಆ 5 ಝೀರೋಗಳನ್ನ ನಾನು ತೆಗೆದಾಕ್ತೀನಿ. ಏನ್ ಮಾಡಿದೆ? 5 ಝೀರೋಗಳನ್ನ ನಾನು ತೆಗೆದಾಕಿದ್ದೀನಿ. ಸೊ ಈಗ 5 ಝೀರೋಗಳನ್ನ ತೆಗೆದಾಕಿದ್ದೀನಿ ಅಂದ್ರೆ 5 ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೋಬೇಕು. ಆದ್ರೆ ನನಗಿರೋದು ಕೇವಲ 4 ಬಿಟ್ಸ್ ಮಾತ್ರ. ಸೊ 4 ಝೀರೋಗಳು ಕೆಳಗಡೆ ಬರ್ತವೆ. ಈಗ ನಾನು ಮುಂದೆ ಪ್ರೊಸೀಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನನ್ನ ಡಿವೈಸರ್ ಇರೋದು 5 ಬಿಟ್ಸ್ದು. 5 ಬಿಟ್ಸ್ ಮಿನಿಮಮ್ ಇರಲೇಬೇಕು ಡಿವೈಡ್ ಮಾಡೋದಕ್ಕೆ. ಬಟ್ ಇಲ್ಲಿ ನನ್ನ ಹತ್ರ ಉಳ್ಕೊಂಡಿರೋದೇನು? ರಿಮೈಂಡರ್ ಆಗಿ 4 ಝೀರೋಸ್ ಉಳ್ಕೊಂಡಿದ್ದಾವೆ. ಸೊ ಐ ಕಾಂಟ್ ಪ್ರೊಸೀಡ್ ವಿತ್ ದಿ ಡಿವಿಷನ್. ಸೊ ಏನ್ ಮಾಡ್ತೀವಿ? ಇದನ್ನ ರಿಮೈಂಡರ್ ಅಂತ ಬರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ರಿಮೈಂಡರ್. ಸೊ ರಿಮೈಂಡರ್ ಅಲ್ಲಿ ಏನು ಉಳ್ಕೊಂತು? ನಮಗೆ 4 ನಂಬರ್ ಆಫ್ ಝೀರೋಸ್ ಉಳ್ಕೊಂಡು. ಎಲ್ಲಿ? ಸೆಂಡರ್ ಸೈಡ್ ಅಲ್ಲಿ. ಈಗ ರಿಸೀವರ್ ಸೈಡಿಗೆ ಬರೋಣ. ಸೊ ರಿಸೀವರ್ ಸೈಡ್ ಅಲ್ಲಿ ಡಿವೈಸರ್ ಸೇಮ್ ಇರುತ್ತೆ, 1 0 0 1 1. ನೆಕ್ಸ್ಟ್ ಇಲ್ಲಿ ಫ್ರೇಮ್ ಇದೆಯಲ್ಲ, ಫ್ರೇಮ್ ಅನ್ನು ಕೂಡ ಸೇಮ್ ಬರ್ಕೊಳ್ಳಿ, 1 0 1 0 1 1 0 1. ಈಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ 4 ಝೀರೋಗಳನ್ನ ಆಡ್ ಮಾಡಿದ್ದೆ ಅಲ್ವಾ ನಾನು ಲಾಸ್ಟ್ಗೆ ಸೆಂಡರ್ ಸೈಡ್ ಅಲ್ಲಿ. n-1 ನಂಬರ್ ಆಫ್ ಬಿಟ್ಸು, 5 - 1 is 4. ಸೊ 4 ನಂಬರ್ ಆಫ್ ಝೀರೋಸ್ ಅನ್ನ ಆಡ್ ಮಾಡಿದೆ ಅಂತ. ಈಗ ಏನ್ ಮಾಡ್ಬೇಕು ಅಂದ್ರೆ ಆ 4 ಝೀರೋಗಳ ಜಾಗದಲ್ಲಿ ರಿಸೀವರ್ ಸೈಡ್ ಅಲ್ಲಿ ಈ ರಿಮೈಂಡರ್ ಅನ್ನ ಬರಿಬೇಕು. ರಿಮೈಂಡರ್ ಏನಿರೋದು 4 ಝೀರೋಸ್, ಸೇಮ್ 4 ಝೀರೋಸ್ ಇದೆ, ಸರಿನಾ? ಝೀರೋಸೇ ಬರಲ್ಲ, ಒಂದೊಂದ್ಸಲಿ ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತವೆ, 1 0 1 0 1 0 ಆ ತರ ಎಲ್ಲ ಡಿಫ್ರೆಂಟ್ ಬಿಟ್ಸ್ ಗಳು ಬರ್ತಾ ಹೋಗ್ತವೆ. ಸೊ ಏನ್ ಇಲ್ಲಿ ರಿಮೈಂಡರ್ ಉಳಿದಿರುತ್ತೆ ಆ ರಿಮೈಂಡರ್ ಅನ್ನ ಆ 4 ಝೀರೋಗಳ ಜಾಗಕ್ಕೆ ಬರಿಬೇಕು. ಗೊತ್ತಾಯ್ತಾ? 4 ಝೀರೋ ತಗೊಂಡಿದ್ರೆ 4 ಬಿಟ್ಸ್ ಅನ್ನ ಇಲ್ಲಿ ಬರಿಬೇಕು. 4 ಕೂಡ 0 ಆಗಿರೋದ್ರಿಂದ 4 ಕೂಡ ಬರ್ದಿದ್ದೀನಿ. ಗೊತ್ತಾಯ್ತಾ? ಸೊ ಇಷ್ಟೇ ಸಿಂಪಲ್. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಡಿವೈಡ್ ಮಾಡ್ತಾ ಹೋಗಿ ವಿತ್ ದ ಸೇಮ್ ಪ್ರೊಸೀಜರ್. ಡಿವೈಸರ್ ಇದೆ 1 0 0 1 1. ನೋಡಿ ಸೇಮ್ ಇದ್ರೆ 0, 0 ಮತ್ತೆ 1 ಡಿಫ್ರೆಂಟ್ ಇದೆ, 1 1 ಮತ್ತೆ 0 ಡಿಫ್ರೆಂಟ್ ಇದೆ, 1 0 ಮತ್ತೆ 0 ಸೇಮ್ 0, 1 ಮತ್ತೆ 1 ಸೇಮ್ 0. ಸೊ 1 ಇಂದನೇ ಶುರು ಆಗ್ಬೇಕು. ಅದ್ರ ಹಿಂದೆ ಇರುವಂತ ಎಲ್ಲಾ ಝೀರೋಸ್ ಕ್ಯಾನ್ಸಲ್ ಔಟ್. 2 0 ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 2 ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೊಳ್ಳೋಣ. ನೆಕ್ಸ್ಟ್ 1 0 0 1 1. 0 ಮತ್ತೆ 1 ಡಿಫ್ರೆಂಟ್ ಇದೆ, 1 1 ಮತ್ತೆ 1 ಸೇಮ್ ಇದೆ, 0 0 ಮತ್ತೆ 0 ಸೇಮ್ ಇದೆ, 0 1 ಮತ್ತೆ 0 ಡಿಫ್ರೆಂಟ್ ಇದಾವೆ, 1 0 1 ಮತ್ತೆ 1 ಸೇಮ್ ಇದೆ, 0. ಸೊ 1 ಇಂದ ಶುರು ಆಗಬೇಕು. ಅದ್ರ ಹಿಂದೆ ಇರುವಂತ ಝೀರೋಸ್ ಕ್ಯಾನ್ಸಲ್. 1 0 ಕ್ಯಾನ್ಸಲ್ ಆಗಿರೋದ್ರಿಂದ 1 ಬಿಟ್ಸ್ ಕೆಳಗಡೆ ಇಳಿಸ್ಕೊಳ್ಳೋಣ. ಸೊ 1 0 0 1 1 ಈಸ್ ಮೈ ಡಿವೈಸರ್ ಅಂತ ಅಂದ್ರೆ ಜನರೇಟರ್. ಸೇಮ್ ಇದ್ರೆ 0 ಸೇಮ್ ಇದ್ರೆ 0 ಸೇಮ್ ಇದ್ರೆ 0 ಸೇಮ್ ಇದ್ರೆ 0 ಸೇಮ್ ಇದ್ರೆ 0. 5 0 ಆಗಿರೋದ್ರಿಂದ 5 ಕೂಡ ಕ್ಯಾನ್ಸಲ್ ಔಟ್ ಮಾಡ್ತೀನಿ. 5 ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೊಳಕ್ ಟ್ರೈ ಮಾಡ್ತೀನಿ. ಬಟ್ ಇಲ್ಲಿ 4 ಬಿಟ್ಸ್ ಮಾತ್ರ ಇರೋದು. ಸೊ 4 ಬಿಟ್ಸ್ ಅನ್ನೇ ನಾನು ಇಳಿಸ್ಕೊಂತೀನಿ. ಈಗ ಫರ್ದರ್ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನ್ನ ರಿಮೈಂಡರ್ ಇರೋದು ಕೇವಲ 4 ಬಿಟ್ಸು, ಆದ್ರೆ ನನ್ನ ಡಿವೈಸರ್ ಇರೋದು 5 ಬಿಟ್ಸ್. 5 ಬಿಟ್ಸ್ ಇಲ್ಲ ಅಂದ್ರೆ ನಾನು ಡಿವೈಡ್ ಮಾಡೋಕ್ಕಾಗಲ್ಲ ಫರ್ದರ್. ಸೊ ಸ್ಟಾಪ್ ದ ಪ್ರೊಸೆಸ್ ಹಿಯರ್. ದಿಸ್ ಈಸ್ ದ ರಿಮೈಂಡರ್, ದಿಸ್ ಈಸ್ ದ ರಿಮೈಂಡರ್. ಸೊ ಈಗ ನಮಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ಯಾವ ರೀತಿ ನೋಡಿ, ಯಾವಾಗ ಸೆಂಡರ್ ಒಂದು ಮೆಸೇಜ್ ಅನ್ನ ರಿಸೀವರ್ ಸೈಡ್ಗೆ ಕಳಿಸ್ತಾನೆ ಅಲ್ಲಿ ನಮಗೆ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅನ್ನ ಅಪ್ಲೈ ಮಾಡಿ ನಾವು ಎರರ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
ಯಾವ ಒಂದು ಸಂದರ್ಭದಲ್ಲಿ ನಮಗೆ ರಿಮೈಂಡರ್ 0 ಬರುತ್ತೆ ರಿಸೀವರ್ ಸೈಡಲ್ಲಿ, ಏನು ರಿಸೀವರ್ ಸೈಡಲ್ಲಿ ರಿಮೈಂಡರ್ 0 ಅಂತ ಬಂದರೆ ಆ ಒಂದು ಮೆಸೇಜು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟೆಡ್ ಅಂತಂದ್ರೆ ಯಾವುದೇ ಒಂದು ಎರರ್ ಇಲ್ಲ ಅಂತ ಅರ್ಥ, ಗೊತ್ತಾಯ್ತಾ. ರಿಸೀವರ್ ಸೈಡಲ್ಲಿ ರಿಮೈಂಡರ್ ವ್ಯಾಲ್ಯೂ 0ಗೆ ಈಕ್ವಲ್ ಆಯಿತು ಅಂತಂದ್ರೆ ಯಾವುದೇ ಎರರ್ ಡಿಟೆಕ್ಟ್ ಆಗಿಲ್ಲ, ಸರಿನಾ. ಏನು ಸೆಂಡರ್ ಮೆಸೇಜ್ ಅನ್ನ ಕಳಿಸಿದ್ದ ಅದು ಕರೆಕ್ಟ್ ಆಗಿ ರಿಸೀವರ್ ಸೈಡಿಗೆ ಬಂದಿದೆ, ಸೊ ಆ ಒಂದು ಮೆಸೇಜ್ ಅನ್ನ ಅಕ್ಸೆಪ್ಟ್ ಮಾಡಿದೀವಿ ಅಂತ ಅರ್ಥ, ಗೊತ್ತಾಯ್ತಾ. ಸೊ ರಿಮೈಂಡರ್ 0 ಬಂದ್ರೆ ಅಕ್ಸೆಪ್ಟೆಡ್ ಅಂತ ಬರೆದ್ಬಿಟ್ಟು ಪ್ರಾಬ್ಲಮ್ ಅನ್ನ ಫಿನಿಶ್ ಮಾಡಿ ಅಷ್ಟೇ. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಮತ್ತೆ ಚೆಕ್ ಸಮ್ ವಿಡಿಯೋ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.